ಆದೇಶ ಕಾಪಿ ಇದೆ, ಆದೇಶದ ಕಾಪಿ ಬದಲಾವಣೆ ಮಾಡಕ್ಕಾಗಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿ ಅದರಿಂದ ಸುಪ್ರೀಂ ನಾನು ಆದೇಶವನ್ನು ಒಪ್ಕೊಳ್ತೀನಿ ಅಂತಕ್ಕಂಥದ್ದು ನನ್ನ ಭಾವನೆ. ಇವರು ಬೇಡಿಕೆ ಏನಿದೆ ಎಲ್ಲರೂ ಕೂಡ ಆದೇಶವನ್ನು ಒಪ್ಕೊಳ್ತಾರೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ನಾಳಿದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಿದೆ, ನೀವೇನು ಅಂಡರ್ಟೇಕ್ ಮಾಡ್ಕೊಂಡಿದ್ದೀರಿ, ಅವೆಲ್ಲನೂ ಕೂಡ ವಿವರಗಳನ್ನು ಒಳಗೊಂಡಿರ್ತಕ್ಕಂಥ ಆದೇಶವನ್ನ ಇಡುತ್ತೇನೆ. ಆದ್ರ ವಿಶೇಷ ಪ್ರಕಟಣೆ ಒಂದೇ ನಿಮಿಷ. ಒಂದು, ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ಸರ್ಕಾರಕ್ಕೆ ಮೀಸಲಾತಿಯಲ್ಲಿ ಒಂದು ಸಮುದಾಯ ಮೂರ್ ಕಡೆ ಏನು ರಿಸರ್ವೇಶನ್ ತಗೋತೈತೆ ಅನ್ನೋ ಬಗ್ಗೆ ಚರ್ಚೆ ಮಾನ್ಯ ಮುಖ್ಯಮಂತ್ರಿಗಳು ನಾವು ವಿನಂತಿ ಮಾಡ್ಕೋದೇನಂದ್ರೆ ಇಡೀ ವೀರಶೈವ ಲಿಂಗಾಯತ ಸಮುದಾಯವನ್ನ OBCಗೆ ಸೇರಿಸಿ ಸೆಂಟ್ರಲ್ ರಿಕಮೆಂಡ್ ಮಾಡ್ಬೇಕು. ಅದನ್ನಾದ್ರೂ ಮಾಡಿಕೊಡಿ ಸರ್, ನಿಮ್ ಕೈಯಾಗ ಏನಿಲ್ಲ. ನಾವು ಅಲ್ಲಿ ಹೋರಾಟ ಮಾಡ್ತೀವಿ, ಚರ್ಚೆ ಮಾಡೋದು ಉತ್ತರ ಕೊಟ್ರಾಯ್ತು ಹೇಳ್ತಾರೆ. ನಾಳಿದ್ದು ಅಂತ ಹೇಳ್ಬೇಕು ಬೇಡ, ಯಾವಾಗ ರೈಸ್ ಮಾಡ್ತೀರಿ ಈಗ ನಿಮ್ಗೂ ಗೊತ್ತಿರೋದೇ. ಇದು ನಾನು ಹೊಸದಾಗಿ ಹೇಳ್ತಾ ಇದ್ದೀನ, ಹೊಸದಾಗಿ ಹೇಳ್ತಾ ಇಲ್ಲ. ನಾನು ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ನಡೀತು ನೀವೇ ತೀರ್ಮಾನ ಮಾಡಿದ್ರಿ. ಹಿಂದಿನ ಸರ್ಕಾರ ಏನಿವೆ ಅಂಡರ್ಟೇಕಿಂಗ್ ಏನು ಯಾವ ಟೈಪ್ ನಮ್ಮ ಸರ್ಕಾರ ಕೊಟ್ಟಿದೆ ಅದ್ರ ಬಗ್ಗೆ ಮುಂದಿನ ಡೇಟ್ ತನಕ ಈ ಸರ್ಕಾರ ಏನ್ ಮಾಡ್ತಾ ಇದೆ ನೋಡ್ತಾ ಇಲ್ಲ ಬೇಕಂತ ನೋಟಿಸ್ ಕೊಟ್ಟಿದ್ದೀರಿ, ಅದಕ್ಕೆ ಸಮಯಾವಕಾಶ ಕೊಡ್ತೇನೆ. ಅವತ್ತೆಲ್ಲರೂ ಚರ್ಚೆಯಲ್ಲಿ ಭಾಗವಹಿಸಿ. ಈಗ ಚರ್ಚೆ ಇಲ್ಲ ನೋಡಿ ಅಶ್ವಥ್, ಚರ್ಚೆ ಮಾಡ್ಲಿಕ್ಕೆ ಅಫಿಡವಿಟ್ ಏನ್ ಕೊಟ್ಟಿದೀವಿ ಅದನ್ನೇ ಹೇಳಿ. ಆಯ್ತು, ಚರ್ಚೆ ಕೊಡುವ, ಬೇರೆ ಬೇಡ. ಚರ್ಚೆ ನೀವು ನಿಮ್ದೆ ಸ್ವಂತ ಹೇಳಿಕೆ ನನ್ನ ಸ್ವಂತ ಹೇಳಿಕೆ ಅಲ್ಲ, ಅಫಿಡವಿಟ್ ಏನ್ ಕೊಟ್ಟಿದ್ದು ನಾನು ಬೇಕಾದ್ರೆ ಕೋರ್ಟ್ ಆರ್ಡರ್ಸ್ ಅನ್ನ ಸದನದ ಮುಂದೆ ಇಡುತ್ತೇನೆ. ಸಂತೋಷ. ಕೋರ್ಟ್ ನಲ್ಲಿ ಏನಾಗಿದೆ ಆದೇಶವನ್ನ ಇಡುತ್ತೇನೆ. ಸುಪ್ರೀಂ ಕೋರ್ಟ್ ಕಾಪಿ ಇಲ್ಲ, ನಾಳೆ ಅದನ್ನ ಇಡುತ್ತೇನೆ. ನಾಳೆ ನಿಮ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ಒಂದು ನಿಮಿಷ, ನೀವು ಅಲ್ಲಿ ನಾಳೆ ಪ್ರತಿಭಟನೆ ಅಂತ ಹೇಳ್ತೀರಿ, ಇಲ್ಲಿ ಹೇಳ್ತೀರಿ ರಿಸರ್ವೇಶನ್ ಚರ್ಚೆ ಮಾಡಿ ಅಂತ ಹೇಳ್ತೀರಿ. ಇನ್ನೊಂದು ಕೇಳಿ ನಮಗೆ 3B ಅನ್ನು ಸೇರಿಸಿ ಈಗ ಇದನ್ನು ಕೊಡಿ ಏನಂತೀರಿ. ನಿಮ್ಗೆ 48 ಗಂಟೆ ಕೊಡ್ಬೇಕು, 24 ಗಂಟೆ ಅಲ್ಲ. ಎಲ್ಲ ನೀವು ಹೇಳಿದ್ರೆ ಆಗ್ತದೆ. ಆಯ್ತು, ನೀವು ಮಾತಾಡೋ ಮುಂಚೆ ಆಲೋಚನೆ ಮಾಡಬೇಕು. ಕೊನೆಗೆ ಆಗ್ತಾ ಇದೆ. ಸದನದ ಕೊನೆ ಗುರುವಾರ ಶುಕ್ರವಾರ ಇಟ್ಟರೆ ಯಾವ ಶಾಸಕರು ಇರುವುದಿಲ್ಲ, ಯಾವ ಮಂತ್ರಿಗಳು ಇರುವುದಿಲ್ಲ. ಮುಖ್ಯಮಂತ್ರಿಗಳು ಅಂತೇನೋ ಕಾಟಾಚಾರಕ್ಕೆ ಉತ್ತರ ಕೊಡದ್ ಬಿಟ್ರೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು. ನಾಳೆಯಿಂದ ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ ಸನದ ಕಾರ್ಯಕಲಾಪ ನಡೆಸಲಾಗುವುದು. ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುದು ಅಂತ ಹೇಳಿದ್ರೆ ದಯವಿಟ್ಟು ತಾವು 9:30 ಗಂಟೆಗೆ ಬನ್ನಿ. ಇಲ್ಲಿ ಬೆಲ್ಲ ಆಗ್ತದೆ 9:30. 10 ಗಂಟೆಗೆ ಕಲಾಪ ಸ್ಟಾರ್ಟ್ ಆಗಬೇಕು. ಇನ್ನು 10 ಗಂಟೆಗೆ ಸ್ಟಾರ್ಟ್ ಅಂತೇಳಿ ಅಲ್ಲಿಂದ 10 ಗಂಟೆ ಹೊರಡುದಲ್ಲ. ಯಾವುದು ಕಪ್ಪು ಸಾಸರು 3 ಅಧಿವೇಶನ ಕೊಟ್ಟಿದ್ದೇವೆ. ಎಲ್ಲರ ಮನೆಗಳ ನಾನು ಹೇಳಿದ ಕೇಳಿ, ಎಲ್ಲರ ಮನೆಯಲ್ಲಿ ಕಪ್ಪು ಸಾಸರು ಇದೆ ಸಾಧಾರಣ. ಅದು ಈ ಸಲ ನಿಮಗೆಲ್ಲ ಪ್ಲೇಟ್ ಕೊಡ್ತೇನೆ ನಾನು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲರೂ ಹೋಗ್ಲೇಬೇಕು. ನಮ್ಮನ್ನು ಕರೆದಿದ್ದಾರೆ, ಎಲ್ಲರೂ ಹೋಗ್ಲೇಬೇಕು. ಒಂದಿನ ಮುಂದೆ ಹಾಕಿದೆ, 9 ದಿನ ಆಯ್ತು ಅಲ್ಲಿಗೆ. ಈಗ ಉತ್ತರ ಕರ್ನಾಟಕದ ಚರ್ಚೆ 3 ದಿನ ಅಂತ ತೀರ್ಮಾನ ಆಗಿದೆ. ಸೋಮವಾರ, ಮಂಗಳವಾರ, ಬುಧವಾರ ಆಗಿದೆ. ಆಮೇಲೆ ಮುಖ್ಯಮಂತ್ರಿಗಳು ಉತ್ತರ ಆಗಿದೆ. ಇನ್ನ ಈಗ ನಮ್ದು ನಿಲುವಳಿ ಸೂಚನೆನೇ 5 ಇದೆ ನಮ್ದು. ನಾವು ಯಾವಾಗ ಮಂಡನೆ ಮಾಡೋದು ಇನ್ನ 5ನ ನಿಲುವಳಿ ಸೂಚನೆ? ಅದಕ್ಕೆ ನಾನು ಹೇಳೋದು, ಕನ್ನಡ ಸಾಹಿತ್ಯ ಸಮ್ಮೇಳನ ಆದ್ಮೇಲೆ ಒಂದು 3 ದಿನ ನಡೆಸಿ ಎಲ್ಲ ಮುಗಿಸ್ಕೊಂಡ್ಬಿಡ್ಬೋದಲ್ಲ. ಈಗ ನಿಮ್ಮ 3 ದಿನ ಮುಗಿಸ್ಬಿಟ್ರೆ ನಿಮ್ಮ ಅತ್ಯುತ್ತಮವಾದ ಸಲಹೆ. ಮತ್ತೆ ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ, ಈಗ ಪ್ರಾರಂಭ ಆದದ್ದು ಒಮ್ಮೆ ಪ್ರಾರಂಭ ಆಗಲಿ, ಅದನ್ನ ಅಡ್ಡ ಬರ್ತಿರಲ್ಲ. ಈಗ ಸ್ಟಾರ್ಟ್ ಆಗ್ಲಿ, ಗಾಡಿ ಹೋಗ್ಲಿ ಮುಂದೆ, ಮತ್ತೆ ನೋಡುವ. ಗಾಡಿ ನಿಂತೋಗ್ಬಾರ್ದಲ್ಲ. ರಾಯರೆಡ್ಡಿ ಅವರು ಕೂತ್ಕೊಳ್ಳಿ. ರಾಯರೆಡ್ಡಿ ಅವರೇ ಆಯ್ತು.
19ನೇ ತಾರೀಕು ಗಾಡಿ ನಿಂತ ಹೊಟ್ರೆ ಮುಂದಕ್ಕೆ ಹೋಗಲ್ಲ. ನಂತರ ನಿಲ್ಲುದಾಗ ಹೋಗೋದಕ್ಕೆ ಸ್ಟಾರ್ಟ್ ಆಗ್ಲಿಲ್ಲ ಇಲ್ಲಿ, ಸ್ಟಾರ್ಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಬೆಳಗ್ಗೆನೆ ಸ್ಟಾರ್ಟ್ ಆಯ್ತಲ್ಲ ಧರಣಿ ಹೋರಾಟ ಎಲ್ಲ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಗುಯಿಂಗ್ ಎಕ್ಸಿಲೇಟರ್ ಆಗ್ತಾ ಇದೆ, ಮುಂದೆ ಹೋಗ್ತಾ ಇಲ್ಲ. ಈಗ ರಾಯರೆಡ್ಡಿ ಅವರೇ ನೀವೇ ಒಪ್ಪಿಕೊಂಡು ಅವ್ರಿಗೆ ನನಗೆ